ಈ ಒಂದು ಫ್ರೀಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆಯಾ ಯೂಟ್ಯೂಬಲ್ಲಿ? ಸೊ ಸೆಕೆಂಡ್ ಒಂದು ಬಂದು ಈ ಒಂದು ಫ್ರೀಸ್ ಯಾಕಾಗುತ್ತೆ ನಿಮ್ಮ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ ಯಾಕೆ ಫ್ರೀಸ್ ಆಗುತ್ತೆ? ಸೊ ಮೂರನೇದು ಬಂದು ಈ ಒಂದು ಅಕೌಂಟ್ ಏನಾದರೂ ಫ್ರೀಸ್ ಆದವಾಗ ಅನ್ಫ್ರೀಸ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್. ನನ್ನ ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ತಮ್ನೇನಲ್ಲಿ ನೋಡಿರ್ತೀರಾ. ಸೊ ಹೌದು, ಈ ಒಂದು ವಿಡಿಯೋ ಬಂದು ಯೂಟ್ಯೂಬ್ ಚಾನಲ್ ಯಾಕೆ ಫ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಏನಪ್ಪ ಅಂದರೆ ತುಂಬಾ ಕಷ್ಟಪಟ್ಟು ನಾವೊಂದು ಸ್ಕ್ರಿಪ್ಟನ್ನು ಬರೆದು ನಾವು ಕೆಲವೊಂದು ಪ್ಲೇಸ್ಗಳ ಜೊತೆ ಪ್ಲೇಸೆಲ್ಲ ಸುತ್ತಾಡಿ ಅದಾದಮೇಲೆ ಅದಕ್ಕೊಂದು ಎಡಿಟ್ ಮಾಡಿ 4-5 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿ ಇಷ್ಟೆಲ್ಲ ಮಾಡಿಬಿಟ್ಟು ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ವ್ಯೂಸು ಲೈಕ್ಸು ಏನೂ ಬರ್ತಾ ಇರಲ್ಲ. ಒಂದು ಅಕೌಂಟು ಫ್ರೀಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಆ ಥರ ಆಗಿರುತ್ತೆ. ಸೊ ಮೊದಲನೇದಾಗಿ ಈ ಒಂದು ಫ್ರೀಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆಯಾ ಯೂಟ್ಯೂಬಲ್ಲಿ? ಸೊ ಸೆಕೆಂಡ್ ಒಂದು ಬಂದು ಈ ಒಂದು ಫ್ರೀಸ್ ಯಾಕಾಗುತ್ತೆ ನಿಮ್ಮ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ ಯಾಕೆ ಫ್ರೀಸ್ ಆಗುತ್ತೆ? ಸೊ ಮೂರನೇದು ಬಂದು ಈ ಒಂದು ಅಕೌಂಟ್ ಏನಾದರೂ ಫ್ರೀಸ್ ಆದವಾಗ ಅನ್ಫ್ರೀಸ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ಈ ಒಂದು 3 ವಿಚಾರಗಳ ಬಗ್ಗೆ ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಲಿದ್ದೇವೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ನಾನು ನನ್ನ ಒಂದು ಅಕೌಂಟನ್ನು ಇವಾಗ ಇದು ಸೆಕೆಂಡ್ ಚಾನಲ್, ನನ್ನ ಒಂದು ಮೊದಲನೇ ಚಾನಲ್ ಅಕೌಂಟ್ ಫ್ರೀಸ್ ಆಗಿತ್ತು, ಇವಾಗ ಅನ್ಫ್ರೀಸ್ ಕೂಡ ಆಗಿದೆ. ಸೊ ಈ ಒಂದು ಅಕೌಂಟ್ ಅನ್ಫ್ರೀಸ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ಡೀಟೇಲ್ಸಾಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ಯೂಟ್ಯೂಬಲ್ಲಿ ಫ್ರೀಸ್ ಅನ್ನುವಂಥ ಒಂದು ಆಪ್ಷನ್ ಖಂಡಿತವಾಗಿ ಇದೆ. ಸೊ ಈ ಒಂದು ಆಪ್ಷನ್ ನಿಮ್ಮ ಒಂದು ಅಕೌಂಟ್ ಏನಕ್ಕೆ ಫ್ರೀಸ್ ಆಗುತ್ತಂದರೆ ನೀವು ರೀಕಂಟೆಂಟ್ ಯೂಸ್ನ ಮಾಡೋದ್ರಿಂದ. ರೀಕಂಟೆಂಟ್ ಅಂದರೆ ಇವಾಗ ನೀವು ಒಂದು ವಿಡಿಯೋನ ಪೋಸ್ಟ್ ಮಾಡಿರ್ತೀರಾ, ಸೇಮ್ ನೆಕ್ಸ್ಟ್ ಡೇ ಅದೇ ವಿಡಿಯೋನ ಮತ್ತೆ ರಿಟರ್ನ್ ಪೋಸ್ಟ್ ಮಾಡೋದ್ರಿಂದ, ಈ ಥರ ಮಾಡೋದ್ರಿಂದ ನಿಮ್ಮೊಂದು ಅಕೌಂಟ್ ಫ್ರೀಸ್ ಆಗುತ್ತೆ. ಸೊ ಹಾಗೆ ಅಕೌಂಟ್ ಫ್ರೀಸ್ ಆಗೋದಕ್ಕೆ ಸೆಕೆಂಡ್ ರೀಸನ್ ಬಂದು ನೀವು ಇವಾಗ ವಿಡಿಯೋಸ್ನ 1ನೇ ತಾರೀಕಲ್ಲಿ ಅಪ್ಲೋಡ್ ಮಾಡಿರ್ತೀರ. ಸೊ ನೀವು ನೆಕ್ಸ್ಟು ಒಂದು 10 ಡೇಸ್ ಬಿಟ್ಟು ಅಂದರೆ 11th ಡೇಟ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ, ಅಲ್ಲಿ 10 ಡೇಸ್ ಗ್ಯಾಪ್ ಆಯಿತು. ಈ ಥರ ಮಾಡೋದ್ರಿಂದ ಕೂಡ ಅಕೌಂಟ್ ಫ್ರೀಸ್ ಆಗುತ್ತೆ. ನಮ್ಮ ಒಂದು ಕನ್ಸಿಸ್ಟೆನ್ಸಿನ ಇಲ್ಲಿ ಮೇಂಟೈನ್ ಮಾಡಬೇಕಾಗಿರುತ್ತೆ. ನೀವು ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾ ಇಲ್ಲ ಅಂದರೆ ಸೊ ಖಂಡಿತವಾಗಿ ನಿಮ್ಮ ಒಂದು ಅಕೌಂಟ್ ಫ್ರೀಸ್ ಆಗುತ್ತೆ. ಮಿನಿಮಮ್ ಅಂದರೆ ನೀವು ವಾರದಲ್ಲಿ 3-4 ವಿಡಿಯೋನ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಸೊ ಸಿಂಪಲ್ಲಾಗಿ ಇದರಿಂದ ಆಚೆ ಬರೋದು ಹೇಗೆ? ಸೊ ಫಸ್ಟ್ ಥಿಂಗ್, ನೀವು ರೀಕಂಟೆಂಟ್ ಯೂಸ್ ಏನು ಮಾಡ್ತಿದ್ರೋ ಅದನ್ನು ಬಿಡಬೇಕಾಗತ್ತೆ. ರೀಕಂಟೆಂಟ್ ಅಂದರೆ ನಾನು ಆವಾಗಲೇ ಹೇಳಿದೆ, ಏನು ನಿಮ್ಮ ಒಂದು ವಿಡಿಯೋನ ಪೋಸ್ಟ್ ಮಾಡಿರ್ತೀರ ಮತ್ತು ರಿಟರ್ನ್ ಮಾರನೇ ದಿನ ಅದನ್ನೇ ಪೋಸ್ಟ್ ಮಾಡಿರ್ತೀರ. ಸೊ ಅದನ್ನು ಬಿಡಬೇಕಾಗುತ್ತೆ ನೀವು ಕಂಪ್ಲೀಟಾಗಿ. ಸೊ ಸೆಕೆಂಡ್ ಬಂದ್ಬಿಟ್ಟು ನೀವು ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕಾಗಿರುತ್ತೆ. ಕನ್ಸಿಸ್ಟೆನ್ಸಿ ಅಂದರೆ ಡೇ ಬೈ ಡೇ ನಿಮ್ಮ ಒಂದು ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರಬೇಕು, ಅಥವಾ ವಾರದಲ್ಲಿ ಒಂದು 4 ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ಫ್ರೀಸ್ ಆಗುತ್ತೆ ಖಂಡಿತವಾಗಿ. ಹಾಗೆ ಮೂರನೇದು ಬಂದು ನಿಮ್ಮ ಒಂದು YT ಸ್ಟುಡಿಯೋದಲ್ಲಿ ನೀವು ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾವ ಟೈಮಲ್ಲಿ ಆನ್ಲೈನ್ ಇರ್ತಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಆ ಒಂದು ಸಮಯವನ್ನು ನೋಡಿಕೊಂಡು ನೀವು ಅದೇ ಟೈಮಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಒಂದು ಇಂಪ್ರೆಷನ್ ಏನಿದೆ ಅದು ಜಾಸ್ತಿ ಆಗೋದ್ರಿಂದ ನಿಮ್ಮ ಒಂದು ಚಾನಲ್ ಅನ್ಫ್ರೀಸ್ ಆಗುವ ಚಾನ್ಸಸ್ಗಳು ತುಂಬಾ ಇದೆ. ಹಾಗೆ YT ಸ್ಟುಡಿಯೋದಲ್ಲಿ ನಿಮ್ಮ ಒಂದು ವ್ಯೂವರ್ಸ್ ಅಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಯಾವ ಟೈಮಲ್ಲಿ ಆನ್ಲೈನ್ ಇರ್ತಾರೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸ್ಕ್ರೀನಲ್ಲಿ ಶೋ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ನೀವು ರೀಸೆಂಟಾಗಿ ಯಾವುದೋ ಒಂದು ಸಾಂಗು ವೈರಲ್ ಆಗ್ತಾ ಇದೆ ಅಂದವಾಗ ನೀವು ಅದಕ್ಕೆ ಕಾಪಿರೈಟ್ ಬರುತ್ತಾ ಇಲ್ವೋ ಅಂತ ನೋಡಿಕೊಂಡು ಆ ಸಾಂಗ್ನ ರೀಲ್ಸ್ ಮಾಡೋದಾಗಿರ್ಬೋದು, ಆ ಸಾಂಗ್ ಮೇಲೆ ವಿಡಿಯೋ ಮಾಡೋದಾಗಿರ್ಬೋದು, ಶಾರ್ಟ್ಸ್ ವಿಡಿಯೋನ ಹೇಳ್ತಾ ಇರೋದು. ಲೆಂತ್ ವಿಡಿಯೋಗೆ ಖಂಡಿತವಾಗಿ ಕಾಪಿರೈಟ್ ಬಂದೇ ಬರುತ್ತೆ, ಸ್ಟ್ರೈಕ್ ಬಂದೇ ಬರುತ್ತೆ. ಶಾರ್ಟ್ ವಿಡಿಯೋಗೆ ಅಷ್ಟೊಂದು ಕಡಿಮೆ. ಯಾವುದು ಆ ಒಂದು ಶಾರ್ಟ್ ಅಪ್ಲೋಡ್ ಮಾಡಿದರೆ ಕಾಪಿರೈಟು ಅಥವಾ ಕಾಪಿ ಸ್ಟ್ರೈಕ್ ಬರೋದಿಲ್ವೋ ಆ ಥರದ ವಿಡಿಯೋಗಳನ್ನು, ಫೇಮಸ್ ಇರುವಂಥ ಕೆಲವೊಂದು ವಿಡಿಯೋಗಳನ್ನು ನೀವು ಮಾಡೋದ್ರಿಂದ ಕೂಡ ಒಂದು ಅನ್ಫ್ರೀಸ್ ಆಗುತ್ತೆ. ಯಾಕಂದರೆ ಇಲ್ಲಿ ಮೇನಾಗಿ ಫ್ರೀಸ್ ಅಂದರೆ ನಿಮ್ಮ ಒಂದು ಅಕೌಂಟ್ ಹೆಚ್ಚಿನ ವ್ಯೂವರ್ಸ್ಗೆ ರೀಚ್ ಆಗ್ತಾ ಇರೋದಿಲ್ಲ, ಹೆಚ್ಚಿನ ಒಂದು ಅಕೌಂಟ್ಗೆ ರೀಚ್ ಆಗ್ತಾ ಇರೋದಿಲ್ಲ. ಆ ಒಂದು ಕೆಲಸನ ನೀವು ಮಾಡಬೇಕಾಗಿರುತ್ತೆ. ಆ ಒಂದು ಕೆಲಸನ ನೀವು ಮಾಡಿದರೆ ಅದೇ ನಿಮ್ಮ ಅಕೌಂಟ್ ಅನ್ಫ್ರೀಸ್. ಸೊ ಈ ಥರ ಮಾಡೋದ್ರಿಂದ ನಿಮ್ಮ ಒಂದು ಅಕೌಂಟ್ ಅನ್ಫ್ರೀಸ್ ಡೆಫಿನೆಟ್ಲಿ ಆಗೇ ಆಗುತ್ತೆ.
ಸೊ ನನ್ನ ಈ ಒಂದು 10 ಡೇಸ್ ಚಾಲೆಂಜ್ ಏನು ವಿಡಿಯೋ ಇತ್ತು ಅದರಲ್ಲಿ ಇವಾಗ 14 ಡೇಸ್ ಚಾಲೆಂಜು. ಸೊ ನನ್ನ ಒಂದು ವ್ಯೂಸ್ ಅನ್ನೋದೇನಿದೆ ಡೇ ಬೈ ಡೇ 10, 11, 12, ಇವಾಗ 28, 100 ತನಕನೂ ಹೋಗಿದ್ದಾವೆ. ಸೊ ಇವಾಗ ನಾನು ವ್ಯೂಸ್ ಬಗ್ಗೆ ಅಷ್ಟೊಂದು ನೋಡ್ತಾ ಇಲ್ಲ. ನನ್ನ ಒಂದು ಮುಂದಿನ ಕಂಟೆಂಟ್ ಏನು ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು ಈ ಥರ ನೋಡ್ತಿದ್ದೀನಿ. ಸೊ ಈ ಥರ ಒಂದು ಅಕೌಂಟ್ ಫ್ರೀಸ್ ಆಗಿದೆ ಅಂದರೆ ತುಂಬಾ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ಅಷ್ಟೊಂದೆಲ್ಲ ಕಷ್ಟಪಡ್ತಾ ಇರ್ತೀವಿ ಒಂದು ಯೂಟ್ಯೂಬ್ಗೆ ಅಥವಾ ಒಂದು ಸಕ್ಸಸ್ಗೆ. ನಾನು ಏನಾದರೂ ಆಗಬೇಕು, ಒಂದು ಯೂಟ್ಯೂಬರ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬಾ ಒಂದು ಸ್ಟ್ರಗಲ್ ಮಾಡ್ತಾ ಇರ್ತೀವಿ. ಆ ಥರ ಒಂದು ಟೈಮಲ್ಲಿ ಈ ಥರ ಆದವಾಗ ತುಂಬಾ ಬೇಜಾರಾಗುತ್ತೆ. ಸೊ ಖಂಡಿತ ನಾನು ಏನು ಇಷ್ಟೋ ತನಕ ಹೇಳಿದೆ ಅದೆಲ್ಲ ಖಂಡಿತ ವರ್ಕ್ ಆಗುತ್ತೆ, ನನಗೆ ವರ್ಕ್ ಆಗಿದೆ. ಸೊ ಆ ಒಂದು ರೀಸನಿಂದ ಇದು ನಾನು ಹಾನೆಸ್ಟ್ಲಿ ವಿಡಿಯೋನ ಮಾಡ್ತಾ ಇರೋದು. ಸೊ ಖಂಡಿತ ನೀವು ಇದನ್ನು 2 ರಿಂದ 3 ವಾರ ಟ್ರೈ ಮಾಡಲೇಬೇಕಾಗುತ್ತೆ. ಸಡನ್ನಾಗಿ ಯಾವುದೂ ರಿಸಲ್ಟ್ ಸಿಗಲ್ಲ. ನೀವೊಂದು ಇವಾಗ SLCನ ಪಾಸ್ ಆಗಬೇಕಂದ್ರೆ ಏನು 1ನೇ ಕ್ಲಾಸಿಂದ 9ನೇ ಕ್ಲಾಸ್ ಪಾಸ್ ಆದಮೇಲೆ 10th ಆ ಥರ ಬರೋದು. ಸೊ ಇದಕ್ಕೂ ಕೂಡ ಟೈಮ್ ಅನ್ನೋದು ಬೇಕಾಗುತ್ತೆ, ನೀವು ಅದಕ್ಕೆ ಟೈಮ್ ಕೊಡಲೇಬೇಕಾಗುತ್ತೆ. ಸೊ ಅನ್ಪ್ಲೀಸ್ ಖಂಡಿತವಾಗಿ ಹಾಗೇ ಆಗುತ್ತೆ. ಸೊ ದಯವಿಟ್ಟು ನಿಮ್ಗೇನೇ ಡೌಟ್ ಇದ್ದರೂ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಖಂಡಿತ ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಸೊ ಹಾಗೆ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.